ಅದರ ಬಗ್ಗೆ ಮಾಹಿತಿ ಕೊಡೋ ವಿಚಾರದಲ್ಲೂ ಕೂಡ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಭೂಲೋಕದಲ್ಲಿ ಗ್ರಾಹಕನಲ್ಲದಂಥ ಮಾನವ ಯಾರೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಬೇರೆಯವರ ಸಹಾಯ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಿಸ್ಟಮ್ ಇದೆಲ್ಲ, ಕನ್ಸ್ಯೂಮರ್ ಸಿಸ್ಟಮ್, ಅದು ಕಮರ್ಷಿಯಲ್ ಆಗಿರೋದ್ರಿಂದ ಭಾಳಷ್ಟು ಸಮಸ್ಯೆಗಳು ಬರ್ತಾ ಇರ್ತದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕಕ್ಕೆ ಬಹಳ ದಶಕದಿಂದ ಈ ಸಮಸ್ಯೆ ನಡೀತಾ ಇದ್ದರೂ ಕೂಡ ಯಾವ ಕಾನೂನು ಕೂಡ ಇರಲಿಲ್ಲ, ಅದಕ್ಕೆ ಸೂಕ್ತವಾದ ಒಂದು ಕೋರ್ಟ್ ಕೂಡ ಇರಲಿಲ್ಲ. ಆದ್ದರಿಂದ 69ನೇ ಇಸ್ವಿಯಲ್ಲಿ ಈ ಒಂದು ಕಾಯ್ದೆ ಬಂತು ಈ ದೇಶದಲ್ಲಿ. ತದನಂತರ ಈ ಒಂದು ಸಂಸ್ಥೆಯವರು ಮಾಡುವಂಥ ಕೆಲಸದಿಂದ ಗ್ರಾಹಕರಿಗೆ ಭಾಳಷ್ಟು ಮಾಹಿತಿ ಬಂದಿದೆ. ಅವರಿಗೆ ತಮ್ಮ ಜವಾಬ್ದಾರಿ ಏನಿದೆ, ತಮ್ಮ ಸೌಲಭ್ಯಗಳು ಏನಿದೆ ಕಾನೂನಿನಲ್ಲಿ, ಅದನ್ನು ಯಾವ ರೀತಿ ಬಳಸ್ಬೋದು ಅನ್ನೋ ವಿಚಾರದಲ್ಲಿ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಗ್ರಾಹಕ ದಿಕ್ಕುಚಿ ಅನ್ನುವ ಒಂದು ಪುಸ್ತಕವನ್ನು ಕೂಡ ತಂದಿದ್ದಾರೆ. ಅದು ಮ್ಯಾಗಝೀನ್ಸ್ ರೀತಿಯಲ್ಲಿದೆ. ಹೊಸ ಹೊಸ ವಿಚಾರಗಳನ್ನು ಇದರಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದರಿಂದ ಖಂಡಿತವಾಗಿಯೂ ಗ್ರಾಹಕರಿಗೆ ಭಾಳಷ್ಟು ಮಾಹಿತಿ ಬರ್ತದೆ. ಇದರಿಂದ ಈ ಒಂದು ಪುಸ್ತಕವನ್ನು ಎಲ್ಲರೂ ಓದಕ್ಕೆ ಫೆಸಿಲಿಟಿ ಇದ್ದವರು ತಗೊಳ್ಬೇಕು ಅನ್ನೋದು ನನ್ನ ವಿಚಾರ. ಯಾಕಂದರೆ ಅದರಲ್ಲಿ ಯಾವ ಸಮಸ್ಯೆಗೆ ಯಾವ ರೀತಿಯಲ್ಲಿ ಪರಿಹಾರ ಸಿಗ್ಬೋದು, ಯಾವ ಸಂಸ್ಥೆಯಿಂದ ಪರಿಹಾರ ಸಿಗ್ಬೋದು ಅನ್ನೋದರಲ್ಲೂ ಕೂಡ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಮೇಲ್ನೋಟಕ್ಕೂ ನೋಡಿದರೂ ಕೂಡ ಸಾಕಾಗ್ತದೆ. ಇದರಲ್ಲಿ ಎಷ್ಟೊಂದು ಮಾಹಿತಿ ನಮಗಿದೆ, ಯಾವ ಮಾಹಿತಿ ಯಾಕೆ ನಾವು ಪಡ್ಕೊಳ್ಬೇಕು, ಅದರಿಂದ ಮುಂದೆ ನಮಗಾಗುವಂಥ ಅನ್ಯಾಯಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಸಿಗ್ತದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಒಂದು ವೇಳೆ ಆದರೆ ಒಂದು ವಿಚಾರ ನಾನು ನನ್ನ ಕಾನೂನಿನ ಪ್ರಾಕ್ಟೀಸ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಇವತ್ತು ಸಮಸ್ಯೆಗೆ ಕೋರ್ಟಿಂದ ನಿಜವಾದ ಪರಿಹಾರ ಸಿಗಲ್ಲ. ಪ್ರತಿಯೊಂದು ಕೋರ್ಟಲ್ಲೂ ಕೂಡ ಲಕ್ಷಾಂತರ ಕೇಸ್ಗಳು ಬಿದ್ದಿರ್ತದೆ. ಒಂದು ಕೇಸು ಮೊದಲನೇ ಕೋರ್ಟಲ್ಲಿ ಪರಿಹಾರ ಸಿಗಬೇಕಾದ್ರೆ 10ರಿಂದ 15 ವರ್ಷ ಬೇಕಾಗ್ತದೆ. ತದನಂತರ ಒಂದು ಮೇಲ್ಕೋರ್ಟಿಗೆ, ತದನಂತರ 2ನೇ ಮೇಲ್ಮನವಿಗೆ, ತದನಂತರ ಹೈಕೋರ್ಟ್, ತದನಂತರ ಸುಪ್ರೀಂ ಕೋರ್ಟ್. ಈ ಒಂದು ರೀತಿಯಲ್ಲಿ ಮುಂದುವರಿತಾ ಹೋದರೆ ಕೊನೆಗೆ ತೀರ್ಪು ಬರುವಾಗ ಕಮ್ಮಿ ಅಂದರೆ 50 ವರ್ಷ ಆದರೂ ಆಗ್ತದೆ. ಇದು ನ್ಯಾಯ ಅಲ್ಲ. ಇದರಿಂದ ಯಾರಿಗೂ ನ್ಯಾಯ ಸಿಗಲ್ಲ ಅನ್ನೋದು ನನ್ನ ವಿಚಾರ. ಅದಕ್ಕೆ ಕಾನೂನಿಗೂ ಒಂದು ಕಾನೂನಿನ ಸಂಸ್ಥೆಗಳಿಗೂ ಒಂದು ಕಷ್ಟ ಇದೆ. ಯಾಕಂದರೆ ಇವತ್ತು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತ ನಾವು ಹೇಳ್ತೇವೆ. ಯಾಕಂದರೆ ಈ ಒಂದು ಡಿಲೇ ಇನ್ ಫೈನಲೈಸಿಂಗ್ ದ ಇಶ್ಯೂ, ಅದರಿಂದ ಒಂದು ಪಾರ್ಟಿಗೆ ಲಾಭ ಆಗ್ತದೆ, ಆ ಪಾರ್ಟಿಯವರು ಅದರ ಲಾಭ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೋರ್ಟಲ್ಲಿ ಪರಿಹಾರ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಏನಂದರೆ, ಯಾವುದೇ ಒಂದು ವಿವಾದ ಬಂದರೆ